ಹಾಯ್, ನಾನು ಪವಿತ್ರ. ಎಲ್ಲರಿಗೂ ಸ್ವಾಗತ. ಇವತ್ತಿಂದ ನಾನು ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಬೇಕು. ಸೊ ಅದಕ್ಕೆ ನನ್ನ ಫಸ್ಟ್ ವ್ಲಾಗ್ನ ನಾನು ಕುಕಿಂಗ್ ವ್ಲಾಗ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಏನು ಮಾಡೋಕೆ ಕೊಟ್ಟಿದ್ದೀನಿ ಅಂದರೆ ಪನ್ನೀರ್ ಬಟರ್ ಮಸಾಲ ಮಾಡೋಕೆ ಕೊಟ್ಟಿದ್ದೀನಿ. ಸೊ ಅದಕ್ಕೆಲ್ಲ ಏನೇನು ಐಟಮ್ಸ್ ಬೇಕು ಅಂತ ನಾನು ನಿಮಗೆ ಹೇಳೋಣ. ಬನ್ನಿ ಹೋಗೋಣ. ಬೇಕಾಗಿರೋದು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ಆ್ಯಂಡ್ ನೆಕ್ಸ್ಟು ಜೀರಿಗೆ ಬೇಕು, ಏಲಕ್ಕಿ ಬೇಕು, ಪಲಾವ್ ಎಲೆ, ಲವಂಗ, ಚಕ್ಕೆ, ಮೆಣಸು, ಸ್ಪೂನ್ ಗರಂ ಮಸಾಲ, ಗೋಡಂಬಿ ಬಾದಾಮಿ ಬೇಕು, ಸ್ವಲ್ಪ ಮೊಸರು ಬೇಕು, 100 ಗ್ರಾಮ್ಸ್ ಪನ್ನೀರ್ನ ವಿಚ್ ಇಸ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕೋಣ. ಇದನ್ನ ಈಗ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಮುಚ್ಚಿಡಬೇಕು. ಸ್ವಲ್ಪ ಅಡುಗೆ ಎಣ್ಣೆ ಬಾಣಲಿಯಲ್ಲಿ ಆ್ಯಂಡ್ ಬಟರ್ ಒಂದು ಪೀಸ್ ಬಟರು. ಇದು ಪೂರ್ತಿ ಕರಗೋವರೆಗೂ ಬಿಟ್ಟು ಇದಕ್ಕೆ ನಾವು ನೆಕ್ಸ್ಟು ಜೀರಿಗೆ ಹಾಕೋಣ. ಇದು ಅಡುಗೆ ಎಣ್ಣೆ ಮತ್ತು ಬೆಣ್ಣೆ ಹಾಕಿರೋದಕ್ಕೆ ಈ ಥರ ನೊರೆ ಬರ್ತಿದೆ. ನೆಕ್ಸ್ಟ್ ನಾವು ಇದಕ್ಕೆ ಇದೆಲ್ಲ ಹೇಳಿದ್ಮೇಲೆ ಪಲಾವ್ ಸಾಮಾನು ಅಷ್ಟನ್ನು ಹಾಕೋಣ. ಹಾಕಿದಾದ್ಮೇಲೆ ಒಂದು 2 ಸೆಕೆಂಡ್ಸ್ ಈ ಥರ ಫ್ರೈ ಮಾಡ್ಕೋಬೇಕು. ಅಲ್ಲ, ಇವಾಗ ನಾನು 2 ಆನಿಯನ್ನ ಮಿಕ್ಸಿಗೆ ಹಾಕೋಕ್ಕೆ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಕ್ತಿದ್ದೀನಿ. ಇದನ್ನು ಒಂದು ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಆಗಿದೆ. ನೆಕ್ಸ್ಟು ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊನ ತಗೊಂಡಿದ್ದೀನಿ ನಾನು. ಪೂರ್ತಿ ಸಾಫ್ಟಾಗಿ ಆಗೋವರೆಗೂ ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ನಾನು ಗೋಡಂಬಿ ಬಾದಾಮಿನೂ ಹಾಕ್ಕೋತೀನಿ. ಅದನ್ನು ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು. ಹಾಕೊಂಡಾಗ ಅರಿಶಿನ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ರುಚಿಗೆ ತಕ್ಕ. ಇದು ನೀಟಾಗಿ ಫ್ರೈ ಆಗ್ತಾ ಇದೆ. ಈಗ ಅಂದರೆ ಎಷ್ಟು ಖಾರ ತಿಂತೀವಿ ಅದನ್ನು ನೋಡಿ ಹಾಕೊಳ್ಳೋಣ. ಯಾಕಂದರೆ ಆವಾಗಲೇ ನಾವು ಪನ್ನೀರ್ಗೂ ಹಾಕ್ತೀವಿ. ಪುಡಿ ಹಾಕ್ತೀನಿ. ಸ್ವಲ್ಪನೇ ನೀರು ಹಾಕೊಳ್ಳೋಣ. ಅದು ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಈಗ ಫ್ರೈ ಮಾಡಿಬಿಟ್ಟು ಸಾಫ್ಟ್ ಆಗೋವರೆಗೂ ಬಿಡಬೇಕೀಗ. ಈಗ ಸಾಫ್ಟಾಗಿ ಬೆಂದಿದೆ. ಇದನ್ನು ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕಬೇಕು. ನುಣ್ಣಗೆ ಪೇಸ್ಟ್ ಮಾಡಬೇಕು. ಈಗ ನುಣ್ಣಗೆ ಪೇಸ್ಟ್ ಆಗಿದೆ ಈ ಥರ. ಈಗ ಬೇರೆ ಬಾಣಲಿಯಲ್ಲಿ ನಾವು ಬಟರ್ನ ಹಾಕೊಳ್ಳೋಣ. ಈ ಬಟರಲ್ಲಿ ನಾವು ಪನ್ನೀರ್ನ ಫ್ರೈ ಮಾಡ್ಕೋಬೇಕು. ಅಂದರೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿರೋದ್ರಿಂದ ಅದ್ರ ಸ್ಮೆಲ್ನ ನಾವು ಹೋಗಿಸ್ಬೇಕು. ಸೊ ಅದಕ್ಕೋಸ್ಕರ ಇವಾಗ ಬಟರ್ ಒಳಗಡೆ ಪನ್ನೀರ್ನ ಹಾಕೋಣ. ಬಟರಲ್ಲಿ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಇದೆಲ್ಲ ಫ್ರೈ ಆಗಿದೆ. ನಾವಿವಾಗ ರುಬ್ಬಿರೋ ಪೇಸ್ಟ್ನ ಇದರೊಳಗಡೆ ಹಾಕೋಬೇಕೀಗ. ಈ ಥರ ಪೇಸ್ಟ್ನ ಹಾಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ನೀರು ಹಾಕೊಳ್ಳೋಣ. ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಳ್ಳಿ. ಅಷ್ಟಕ್ಕೆ ನೀರು ಹಾಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಬೇಕು. ಮತ್ತು ಇದನ್ನು ನಾವು ಗೀ ರೈಸು ಮತ್ತು ಚಪಾತಿ, ಪೂರಿ, ರೊಟ್ಟಿ ಇದಕ್ಕೆಲ್ಲನೂ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಪರೋಟಾಗೂ. ಇವಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಡಬೇಕು. ಅಂಥವ್ರಿಗೂ ಅದು ಜಾಸ್ತಿ ಏನು ಕುದಿಸೋದೇನು ಬೇಡ. ಸ್ವಲ್ಪ ಹೊತ್ತು ಕುದಿಸಿದ್ರು ಸಾಕು. ಒಂದೇ ಒಂದು ಸ್ಪೂನ್ ಗರಂ ಮಸಾಲ ಪೌಡರು. ಇದು ಇವಾಗ ಆಲ್ರೆಡಿ ರೆಡಿ ಆಗಿದೆ. ಈಗ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಈಗ ಆಲ್ರೆಡಿ ಹೇಳಿದಂಗೆ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಸೊ ನಾವಿವಾಗ ಫಸ್ಟ್ ನಮ್ಮ ಡ್ಯಾಡಿಗೆ ಕೊಟ್ಟು ಹೆಂಗಿದೆ ಅಂತ ಕೇಳೋಣ. ಬನ್ನಿ. ನಮ್ಮ ಅಪ್ಪ ತಿಂದು ಆಲ್ರೆಡಿ ಹೇಳಾಯಿತು ಅಂತ. ಸೊ ನಾನು ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ಥರ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ. ಬಾಯ್ ಬಾಯ್.